ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರು ಗುಡ್ಡ ಕುಸಿತ 2 ತಿಂಗಳಾಯಿತು. ಶಿರೂರು ಗುಡ್ಡ ಕುಸಿತ ಎಲ್ಲವೂ ಕೂಡ ನಡೆದು ಇದೀಗ ಭೂಕುಸಿತದಲ್ಲಿ ಕಾಣೆಯಾದವರ ಶೋಧ ಕಾರ್ಯಕ್ಕೆ 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ 10 ದಿನಗಳ ಕಾಲ ಈ ಡಜ್ಜಿಂಗ್ ಬೋಟ್ ಮೂಲಕ ಕಾರ್ಯಾಚರಣೆ ಮತ್ತೆ ನಾಳೆಯಿಂದ ಆರಂಭ ಆಗುತ್ತಂತೆ. 2 ತಿಂಗಳಾದ್ಮೇಲೆ ಸಿಗುತ್ತಾ ಏನಾದರೂ ದೇಹ ಅಂತಕ್ಕಂಥ ಐಡಿಯಾ ಇಲ್ಲ. ಬಟ್ 90 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಸೊ ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಶಿರೂರು ಗುಡ್ಡ ಕುಸಿತ ದುರಂತ, ಮತ್ತೆ ಶವಗಳಿಗೆ ಶೋಧ. ಗೋವಾದಿಂದ ಕಾರವಾರ ಬಂದರಿಗೆ ಡ್ರಜ್ಜಿಂಗ್ ಬೋಟ್. ಗಂಗಾವಳಿ ನದಿಯಲ್ಲಿ ಶುಕ್ರವಾರದಿಂದ ಕಾರ್ಯಾಚರಣೆ. ದಾನಿಗಳು, ಶಾಸಕರ ನಿಧಿಯ 90 ಲಕ್ಷ ವೆಚ್ಚದಲ್ಲಿ ಶೋಧ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಜುಲೈ 16ರಂದು ಭೂಕುಸಿತವಾಗಿ 11 ಮಂದಿ ಮೃತಪಟ್ಟಿದ್ದು 8 ಜನರ ಶವ ಶೋಧ ಮಾಡಲಾಗಿತ್ತು. ಆದರೆ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್, ಶಿರೂರಿನ ಜಗನ್ನಾಥ್, ಗಂಗೆಕೊಳ್ಳದ ಲೋಕೇಶ್ ಮೃತದೇಹಗಳು ದೊರೆಯದೆ ಮುಳುಗು ತಜ್ಞರು ಶೋಧ ನಡೆಸಿದ್ರು. ಮಳೆಯ ಕಾರಣ ಯತ್ನಗಳು ವಿಫಲವಾಗಿದ್ವು. ಹೀಗಾಗಿ ಜುಲೈ 28ರಂದು ಕಾರ್ಯಾಚರಣೆ ಸ್ಥಗಿತ ಮಾಡಲಾಗಿತ್ತು. ಇದರ ನಂತರ ಶೋಧಕ್ಕೆ ಪ್ರಯತ್ನ ನಡೆಸಿದ್ರು. ಗಂಗಾವಳಿ ನದಿಯಲ್ಲಿ ಮಳೆಯಿಂದ ನೀರು ಹೆಚ್ಚಾದ ಪರಿಣಾಮ ಮುಳುಗು ತಜ್ಞರು ಸಹ ಕೈಚೆಲ್ಲಿ ಕೂರುವಂತಾಗಿತ್ತು. ಈ ಹಿನ್ನೆಲೆ ಗೋವಾದ ಅಭಿಷೇನಿಯಾ ಓಷನ್ ಸರ್ವಿಸಸ್ ಕಂಪನಿಗೆ 90 ಲಕ್ಷದ ಟೆಂಡರ್ ನೀಡಿ ಇದೀಗ ಕಾರವಾರಕ್ಕೆ ಡ್ರಜ್ಜಿಂಗ್ ಬೋಟ್ ತರಿಸಲಾಗಿದ್ದು ಶುಕ್ರವಾರದಿಂದ ಕಾರ್ಯಾಚರಣೆ ನಡೆಸಲಿದೆ. 11 ಜನರಲ್ಲಿ 3 ಜನರ ಶವಶೋಧ ಕಾರ್ಯಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳು ಎದುರಾಗಿತ್ತು. ಗೋವಾ ಭಾಗದಿಂದ ಡ್ರಜ್ಜಿಂಗ್ ಮಿಷನ್ಗಳನ್ನು ತರಿಸಿರುವಂತದ್ದು. ನಾವಿವತ್ತು ಕಾರವಾರದ ಬಂದರಿನಲ್ಲಿದ್ದೀವಿ. ನೀವು ಈ ಭಾಗದಲ್ಲಿ ನೋಡಬಹುದು ಡ್ರಜ್ಜಿಂಗ್ ಮಿಷನ್ಗಳನ್ನು ತಂದಿರುವಂತದ್ದು. ಡ್ರಜ್ಜಿಂಗ್ ಬೋಟ್ಗಳಿದ್ದಾವೆ. ಇವು ಪಣಜಿಯಿಂದ ಈ ಭಾಗಕ್ಕೆ ಬಂದಿರುವಂಥದ್ದು. ಓಷನ್ ಸರ್ವಿಸ್ ಕಂಪನಿ ಈ ಕಾಮಗಾರಿಯ ಒಂದು ಕೆಲಸದ ನೇತೃತ್ವವನ್ನು ವಹಿಸಿರುವಂಥದ್ದು. ಯಾಕಂತಂದರೆ ಮಣ್ಣನ್ನು ಗಂಗಾವಳಿಯ ನದಿಯ ನೀರಿನಲ್ಲಿ ಆಳಭಾಗದಿಂದ ತೆಗಿಬೇಕಾಗತ್ತೆ. ಇದಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಯಾಕಂತಂದರೆ ಮುಳುಗು ತಜ್ಞರೇ ಆ ಭಾಗದಲ್ಲಿ ಇಳಿದು ಕೆಳಭಾಗದಲ್ಲಿ ಏನೇನಿದೆ ಅಂತ ಹುಡ್ಲಿಕ್ಕೆ ಆಗಲಿಲ್ಲ. ಈಗ ಡ್ರಜ್ಜಿಂಗ್ ಮಿಷನ್ನಿಂದ ಈ ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಆಗುವಂಥದ್ದು. ಯಾಕಂತಂದರೆ ಒಂದು ಕಡೆ ಗಂಗಾವಳಿಯ ನದಿಯ ಭಾಗದಲ್ಲಿ ಒಂದು ಭಾಗದಲ್ಲಿ 4 ಕಡೆ ದಿಬ್ಬಗಳು ಸೃಷ್ಟಿಯಾಗಿದ್ದಾವೆ. ಜೊತೆಗೆ ಏನು ಅರ್ಜುನ್ ಅವರ ಟ್ರಕ್ ಕೂಡ ಗಂಗಾವಳಿಯ ನದಿಯ ನೀರಿನ ಭಾಗದಲ್ಲಿದ್ದಾವೆ. ಇಂಥದ್ರಲ್ಲಿ ಅವುಗಳನ್ನ ತೆಗಿಬೇಕಾಗುತ್ತದೆ. ನೀರಿನ ಮಧ್ಯದಲ್ಲಿ ನಿಂತು ಕೆಲಸ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತದೆ. ಅಂಥದ್ರಲ್ಲಿ ಅದಕ್ಕೆ ಬೇಕಾದ ಪರಿಕರಗಳು ನಮ್ಮ ಜಿಲ್ಲೆಯಲ್ಲಿಲ್ಲ. ಹಾಗಾಗಿ ಗೋವಾ ಭಾಗದಿಂದ ಈಗ ಡ್ರಜ್ಜಿಂಗ್ ಮಿಷನ್ಗಳನ್ನು ತರಿಸಿರುವಂಥದ್ದು. ಇನ್ನು ಹೆದ್ದಾರಿ ಪ್ರಾಧಿಕಾರ, ಶಾಸಕರ ನಿಧಿ ಹಾಗೂ ದಾನಿಗಳ ಸಹಾಯದಿಂದ 90 ಲಕ್ಷ ಹಣ ಒದಗಿಸಲಾಗಿದ್ದು ಮುಂಗಡವಾಗಿ ಡ್ರಜ್ಜಿಂಗ್ ಬೋಟ್ಗೆ 40 ಲಕ್ಷ ಹಣ ಸಂದಾಯ ಮಾಡಲಾಗಿದೆ. ಇದಲ್ಲದೆ ಮೊದಲು ಶವಶೋಧ, ನಂತರ ಗಂಗಾವಳಿ ನದಿಯಲ್ಲಿ ಭೂಕುಸಿತದಿಂದ ಉಂಟಾದ ಗುಡ್ಡದ ಮಣ್ಣನ್ನು ತೆರವು ಮಾಡುವುದಾಗಿ ಕಾರವಾರದ ಶಾಸಕ ಸತೀಶ್ ಸೈಲ್ ತಿಳಿಸಿದ್ದು, ಕಾರವಾರದ ಬಂದರಿನಿಂದ ಗಂಗಾವಳಿ ನದಿವರೆಗೆ ಸಮುದ್ರದ ಮೂಲಕ ಡ್ರಜ್ಜಿಂಗ್ ಬೋಟ್ ಕೊಂಡೊಯ್ಯಲಾಗ್ತಿದೆ. ಇವತ್ತು ಈಗಾಗಲೇ ನಾವು ಗೋವಾದಿಂದ 1 ತಿಂಗಳ ಹಿಂದೆ ಬರಬೇಕಿತ್ತು. ಡ್ರೆಜರ್ ಅನ್ನ ತರ್ತೇವಂತ ಈ ಶಿರೂರು ಘಟನೆಯಲ್ಲಿ ಆಗಿದೆ. ಶಿರೂರು ಘಟನೆಯಲ್ಲಿ ನಮ್ಮ ಭಾಗದ 2 ಲೋಕೇಶ್ ಮತ್ತೆ ಜಗನ್ನಾಥ್ ಅವರು 2 ಬಾಡಿ ಸಿಗ್ಲಿಕ್ಕಿದೆ. ಅದೇ ಪ್ರಕಾರ ಕೇರಳದಿಂದ ಅರ್ಜುನ್ ಅಂತ ಹೇಳೋ ಒಂದು ಬಾಡಿ ಸಿಗ್ಲಿಕ್ಕಿದೆ. ಇದಕ್ಕೆ ಬಹಳಷ್ಟು ಜಿಲ್ಲಾಧಿಕಾರಿಗಳಿರ್ಬೋದು, NDRF ಇರ್ಬೋದು, SDRF ಇರ್ಬೋದು, ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮಿನಿಸ್ಟ್ರಿ ಇರ್ಬೋದು, ಆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೊಂದು ಒಂದು 10 ದಿವಸದ ಕಾರ್ಯಾಚರಣೆ. ಅದರೊಳಗೆ ಎಷ್ಟು ದಿವಸ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಯಾಕಂತಂದರೆ ನಮಗೀಗ 2 ಬಾಡಿ ತೆಗಿಬೇಕು, 3 ಬಾಡಿ ತೆಗಿಬೇಕು. ಬಾಡಿ ಒಂದು ಟ್ರಕ್ಕಲ್ಲಿ ಇದೆ ಅಂತ ತಗೊಂಡು ನಮಗೂ ಮೆಸೇಜ್ ಇದೆ. ನಾವು ಟ್ರಕ್ ತೆಗಿಲಿಕ್ಕೆ ನಾವು ಆದಷ್ಟು 99% ನಾವು ಕೋಶಿಶ್ ಮಾಡ್ತೀವಿ. 2 ಬಾಡಿ ಅಂತ ಹೇಳಿ ನಮ್ಗೆ ತೆಗಿಲಿಕ್ಕಾಗಲ್ಲ. ಸ್ಕೆಲೆಟನ್ ಸಿಕ್ಕಿದ್ರೆ ನಾವು ಅದರಲ್ಲಿ ಹಾಕಬೇಕಾದ್ರೆ ನಾವು ಎವ್ರಿ ಟೈಮ್ ನಾವು ನೋಡ್ತೀವಿ. ಪ್ಯಾಕೆಟಲ್ಲಿ ಹಾಕಬೇಕಾದ್ರೆ ಏನಾದರೂ ಸ್ಕೆಲೆಟನ್ ಸಿಕ್ತಂತಂದ್ರೆ ತೆಗೆದನ್ನು ಅದು 100 ಟನ್. ಯಾವ ಥರ ಮಿಷನ್ ಕಾರ್ಯಾಚರಣೆ ಹೇಗಿರುತ್ತೆ? ನದಿಯಲ್ಲೇ ಬಿಡಬೇಕು. ಮತ್ತೆ ಏನು ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಮೇಲೆ ಎತ್ತಾಕೋ ಅಂತ ಹೇಳಿದ್ರು ಎಲ್ಲೂ ಅಲ್ಲಿ ಜಾಗ ಇಲ್ಲ. ಇಲ್ಲಾಂದ್ರೆ ನಾವು ರಿಕ್ಲಮೇಷನ್ ಮಾಡ್ತಿದ್ವಿ. ನಮ್ಗೆ ಅಂತ ಅವ್ರು ಇಂಥದೇ ಜಾಗದಲ್ಲಿ ಹಾಕ್ರಿ ಅಂದ್ರೆ ನಾವು ಬೇರೆ ಮಷಿನ್ ತರಬೇಕಾಗ್ತದೆ. ಪೈಪ್ಲೈನ್ ಡ್ರೆಜಿಂಗ್ ದಲ್ಲಿ ನಾವು ಇದು ಮಾಡ್ತೀವಿ. ಸದ್ಯ ಅಬ್ಬರದ ಮಳೆ ನಿಂತಿದೆ. ಈಗಾಗಲೇ ಭೂಕುಸಿತದಿಂದ ಹಾನಿಯಾದ ಪ್ರದೇಶದ ಮಣ್ಣು ತೆರವಿಗೆ ಕೋಟಿಗಟ್ಟಲೆ ಹಣ ವ್ಯಯಿಸಲಾಗಿದೆ. ಜೊತೆಗೆ ದೆಹಲಿಯಿಂದ ಬಂದ ಕ್ವಿಕ್ ಸೆಕ್ಯೂರಿಟಿ ಸರ್ವಿಸ್ ಸೊಲ್ಯೂಷನ್ನ ಡ್ರೋನ್ ವಿಶೇಷ ತಂಡಕ್ಕೆ ಲಕ್ಷಗಟ್ಟಲೆ ಹಣ ನೀಡಬೇಕಿದ್ದು, ಇದೀಗ ಹಣದ ಕೊರತೆ ಇದ್ದರೂ ದಾನಿಗಳು, ಶಾಸಕರ ನಿಧಿಯ ಹಣ ಬಳಸಿ ಶೋಧ ಕಾರ್ಯಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.